ಸೊ ಹೇಗಿದ್ದೀರಾ ಆಫ್ಟರ್ 70 ಡೇಸ್ ಲೈಕ್ ರಿಯಲ್ ಲೈಫಿಗೆ ರಿಯಲ್ ವರ್ಲ್ಡ್ಗೆ ಆಚೆ ಬಂದಿದ್ದೀರಾ? ಅಷ್ಟು ಆಗಿಲ್ಲ ಸರ್. ಇನ್ನೂ ನನಗೆ ಆ್ಯಕ್ಚುಲಿ ಜನ ಎಲ್ಲ ನೋಡಿ ಭಯ ಆಗ್ತದೆ, ಒಂಥರ ಆಂಗ್ಸೈಟಿ ಆಗ್ತದೆ. ಇಷ್ಟೊಂದು ಜನ ಇದ್ದಾರಲ್ಲ ಅಂತ. ಟ್ರಾಫಿಕ್ ನೋಡಿ ಭಯ ಆಗ್ತದೆ. ಏನೂ ಇರಲಿಲ್ಲ ತಲೆಯಲ್ಲಿ. 70 ಡೇಸ್ ಬರೀ 15 ಜನ ಅಷ್ಟೇ ಇದ್ದಿತ್ತು ತಲೆಯಲ್ಲಿ. ಹೊರಗೆ ಬಂದಮೇಲೆ ಟ್ರಾಫಿಕ್ಕು, ಫೋನು, ಸಿಮ್ ಕಾರ್ಡು, ಅದು ಇದು ಏನೇನೋ ಸ್ಟಿಲ್ ಗೆಟಿಂಗ್ ಯೂಸ್ ಟು ಇಟ್. ಓಕೆ ಸರ್, ತುಂಬ ವೆಯ್ಟ್ ಲಾಸ್ ಆಗಿದ್ದೀರಿ. ಆ್ಯಕ್ಚುಲಿ ಹೋಗುವಾಗ ತುಂಬ ಎನರ್ಜೆಟಿಕ್ ಆಗಿ ಹೋಗಿದ್ರಿ. ಇನ್ಫ್ಯಾಕ್ಟ್ ವಧು ಸೀರಿಯಲ್ ಟೈಮಲ್ಲಿ ಪ್ರಮೋಷನಿಗೆ ಬಂದಾಗ ತುಂಬ ಎಂಥೂಸಿಯಾಸ್ಟಿಕ್ ಆಗಿದ್ರಿ, ತುಂಬ ಎನರ್ಜೆಟಿಕ್ ಆಗಿದ್ದಾರಲ್ಲ, ಇವ್ರ ಎನರ್ಜಿಗೆ ಮ್ಯಾಚ್ ಮಾಡಬೇಕಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಅವಾಗ. ಆ್ಯಕ್ಚುಲಿ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ಒಳಗಡೆ ಹೋದಾಗಲೂ 2 ವಾರ ಹಾಗೆ ಇದ್ರಿ. ಇನ್ಫ್ಯಾಕ್ಟ್ ನೀವು ಚೆನ್ನಾಗಿ ಫ್ಲರ್ಟ್ ಎಲ್ಲ ಮಾಡಿಕೊಂಡು ಹುಡುಗಿಯರ ಜೊತೆ ಅದೆಲ್ಲ ಮಾಡ್ಕೊಂಡಿದ್ರಿ. ಬಿಕಾಸ್ ಅದನ್ನೇ ನಿಮ್ಮ ಜಂಟಿನೂ ಅದನ್ನೇ ಹೇಳಿದ ಆಚೆ ಬಂದಮೇಲೆ, ಈಸ್ ವೆರಿ ಗುಡ್ ಫ್ಲರ್ಟ್ ಅಂತೆಲ್ಲ ಹೇಳಿದ್ರು ಅವರು ಆ್ಯಕ್ಚುಲಿ ಅಶ್ವಿನಿ ಅವರು. ಸೊ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಏನೋ ಮಾಡ್ತಾರೆ, ಪರವಾಗಿಲ್ಲ ಅಂತ ಅಂದ್ಕೊಂಡು. ಬಟ್ ಹೋಗ್ತಾ 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 ಯಾಕೆ ತುಂಬ ಒಂಟಿ ಆಗೋದ್ರಿ, ಏನಾಯಿತು ಅಂತ? ಒಂಟಿ ಆಗಿದ್ದೇನೂ ಇಲ್ಲ. ಅದು ಜಂಟಿ ಕಾನ್ಸೆಪ್ಟ್ ತೆಗೆದ ಮೇಲೆ ಫಸ್ಟ್ ಅನ್ಸಿದ್ದೆ ಫ್ರೀ ಬರ್ಡ ಓಡಾಡ್ಬಿಡೋಣ ಮನೆಯಿಲ್ಲ ಅಂತ. ಓಕೆ, ಅದನ್ನೇ ಮಾಡಿದ್ದು. ಆಮೇಲೆ ಏನಾಯ್ತು ಅಂದರೆ, ಫಸ್ಟ್ ಫ್ಯೂ ವೀಕ್ಸ್ ಏನಿತ್ತು ಅದು ಜಂಟಿಯಾಗಿದ್ದಾಗ ಒಬ್ಬರು ಹುಡುಗಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂದಾಗ ನಾವು ಅವ್ರನ್ನ ಕಂಫರ್ಟಬಲ್ ಫೀಲ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಅವ್ರು 24/7 ಯೋಚನೆ ಮಾಡಿ. ಇವಾಗ ನಾವು ವಾಶ್ರೂಮ್ ಹೋದ್ರೂ ಅವ್ರು ನಮ್ಮ ಜೊತೆನೇ ಇರಬೇಕು, ಅವ್ರು ವಾಶ್ರೂಮ್ ಅವ್ರ ಜೊತೆ ಇರಬೇಕು, ಅವ್ರು ಚೇಂಜ್ ಮಾಡ್ತಾರೆ ಚೇಂಜಿಂಗ್ ರೂಮ್ ಹೊರಗೆ ಇರಬೇಕು, ನಾವು 1 ನಿಮಿಷನೂ ತೆಗೆದಿಡಂಗಿಲ್ಲ, ರೂಲ್ ಆಗಿತ್ತು ಅದು. ಆಮೇಲೆ ಊಟ ಮಾಡ್ಬೇಕಾದ್ರು ಇರಬೇಕು, ಅಡುಗೆ ಮಾಡ್ಬೇಕಾದ್ರು ಒಟ್ಟಿಗೆ ಇರಬೇಕು. ಅಷ್ಟೊಂದು ಟೈಮ್ ಸ್ಪೆಂಡ್ 24 hours ಟೈಮ್ ಸ್ಪೆಂಡ್ ಮಾಡಿದಾಗ ನಾವು ಅನ್ನೋಯಿಂಗ್ಲಿ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಬೇಕು ಅಂತ ನಾವೇ ಎಕ್ಸ್ಟ್ರಾ ಎಫರ್ಟ್ ಹಾಕಿರ್ತೀವಿ. ಸೊ ಐ ಟ್ರೈ ಟು ಬಿ ಮೋರ್. ಅವ್ರಿಗೆ ಸ್ಪೇಸ್ ಕೊಡೋದಾಗಲಿ, ಕಾಂಪ್ಲಿಮೆಂಟ್ಸ್ ಕೊಡೋದಾಗಲಿ. ಐ ಆಮ್ ನಾಟ್ ಸೇಯಿಂಗ್ ಇಟ್ ವಾಸ್ ನಾಟ್ ಜೆನ್ಯೂನ್, ಇಟ್ ವಾಸ್ ಜೆನ್ಯೂನ್. ಬಟ್ ಅದು ಸ್ವಲ್ಪ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗಿತ್ತು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯು ಹ್ಯಾವ್ ಟು ಮೇಕ್ ದಮ್ ಫೀಲ್ ಕಂಫರ್ಟಬಲ್. ಅವರು ಎಫರ್ಟ್ಸ್ ಹಾಕಿದ್ರು ಸೇಮ್ ವೇ ನಾನು ಎಫರ್ಟ್ಸ್ ಹಾಕ್ತೆ. ಐ ಥಿಂಕ್ ದಟ್ ವಾಸ್ ಒನ್ ಎಕ್ಸ್ಟ್ರಾ ಎಫರ್ಟ್ ಟು ಮೇಕ್ ದಮ್ ಫೀಲ್ ಕಂಫರ್ಟಬಲ್. ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ, ಆ ಸಿಚುವೇಶನ್ಸ್ ಹೇಗಿತ್ತು ಅಂದರೆ, ನಮಗೆ ಊಟ ಸಿಗ್ತಿರ್ಲಿಲ್ಲ, ಟಾಸ್ಕ್ಲೇನು ಸೋಲ್ತಿದ್ವಿ, ಅದೆಲ್ಲ ಆದಾಗ ಆ ಹೀಟೆಡ್ ಸಿಚುವೇಶನ್ಸಲ್ಲಿ ಹಂಗರಿಂದ, ಸ್ಲೀಪ್ ಡಿಪ್ರಿವೇಷನಿಂದ ಕಿತ್ತಾಡೋದು ಅವೆಲ್ಲ ತುಂಬ ಸಹಜವಾಗಿತ್ತು. ಬಟ್ ಒಂಟಿ ಆಗಿದ ತಕ್ಷಣ ಸ್ವಲ್ಪ ಲೈಫ್ ರಿಲ್ಯಾಕ್ಸ್ ಆಯ್ತು. ಯಾಕಂದರೆ ಇವಾಗ ಇಬ್ಬರ ಬಗ್ಗೆ ಯೋಚನೆ ಮಾಡಿ ನಾನು ಒಬ್ಬರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ನನಗೆ ಬೇಕಾದಾಗ ಹೋಗಿ ವಾಶ್ರೂಮ್ ಯೂಸ್ ಮಾಡ್ಬೋದಾಗಿತ್ತು, ಬೇಕಾದಾಗ ಹೋಗೆಲ್ಲ ಕೂತ್ಕೋಬೋದಾಗಿತ್ತು. ಸೊ ದಟ್ ಫೆಲ್ಟ್ ಲೈಕ್ ಫ್ರೀಡಮ್. ಓಕೆ, ಆ ಫ್ರೀಡಮ್ನ ಎಂಜಾಯ್ ಮಾಡಿದ್ಮೇಲೆ ಗುರು ಇದೇ ಚೆನ್ನಾಗಿದೆ ಅಂತ ಅನಿಸ್ತು. ಕಂಟಿನ್ಯೂ ಅದಕ್ಕೆ ಸೆಟ್ ಆಗಿಬಿಟ್ರಿ. ಓಕೆ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.